ದ್ವಿತೀಯ PUC ಪಾಸ್ ಆದವರಿಗೆ ಗ್ರಾಮ ಆಡಳಿತಾಧಿಕಾರಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ 11/7/2026ರಿಂದ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ ಇದೇ ತಿಂಗಳು ಜುಲೈ 30ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅಪ್ಲಿಕೇಶನ್ ಹಾಕೋದು, ಅರ್ಧ ಶುಲ್ಕ ಪಾವತಿ ಮಾಡೋದು ಜುಲೈ 31ನೇ ತಾರೀಕು. ಇದಕ್ಕೆ ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. 10ನೇ ತಾರೀಕು ಜುಲೈ 10ನೇ ತಾರೀಕು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗೆ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದಾನೇ ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. ಇಷ್ಟು ದಿನ ಕಾಯ್ತಾ ಇದ್ದೀರಲ್ಲ, ಇದೊಂದು ಒಳ್ಳೆಯ ಅವಕಾಶ. ನೋಡಿ, ಜಿಲ್ಲೆ ಬಗ್ಗೆ ವಿವರ ಕೊಟ್ಟಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಖಾಲಿರುವಂತಹ ಪೋಸ್ಟ್ ಡೀಟೇಲ್ಸ್ ಇರಿದೆ. ಇಲ್ಲಿ ನೋಡಿ, KK ದಲ್ಲಿ 67 ಪೋಸ್ಟ್ಗಳು ಹಾಗೂ RPC ದಲ್ಲಿ 550 ಪೋಸ್ಟು. ಈ ಎಲ್ಲ ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ ದ್ವಿತೀಯ PUC ಪಾಸ್ ಆದಂತ ವ್ಯಕ್ತಿಗಳಿಗೆ. ಇಲ್ಲಿ ನೋಡಿ, 30/7/2026 ತನಕ ಗ್ರಾಮ ಆಡಳಿತ ಅಧಿಕಾರಿ ಪೋಸ್ಟ್ಗೆ ಅರ್ಜಿನ ಸ್ಟಾರ್ಟ್ ಆಗಿದೆ. ಗ್ರಾಮ ಆಡಳಿತ ಅಧಿಕಾರಿ ವಿವಿಧ ಜಿಲ್ಲೆಯಲ್ಲಿ ನೇಮಕಾತಿ ಆಗಿದೆ. ಇಲ್ಲಿ ಜಿಲ್ಲೆ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನ ಒಂದ್ಸರಿ ನೀವು ನೋಡ್ಕೊಳ್ಳಿ. 550 ಪೋಸ್ಟು, 505 ಪೋಸ್ಟು. ಇಲ್ಲಿ ನೋಡಿ, ದ್ವಿತೀಯ PUC ಅಥವಾ ತತ್ಸಮಾನ ಆಗಿರಬೇಕು. ಮತ್ತು ತುಂಬಾ ಜನರಿಗೆ ಒಂದು ಕನ್ಫ್ಯೂಸ್ ಇದೆ, ಪದವಿ ಆದಂತ ವ್ಯಕ್ತಿಗಳು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾ ಅಂತ. ನಮ್ಕಿಂತ ದೊಡ್ಡವ್ರು ಹೇಳ್ತಿದ್ದಾರೆ, ಹಿರಿಯರು ಹೇಳ್ತಿದ್ರು ಅಂತ ಇದ್ರು ತುಂಬಾ ಜನ. ಇಲ್ಲ, ಆ ರೂಲ್ಸ್ ಇನ್ನೂ ತನಕ ಕರ್ನಾಟಕ ಸರ್ಕಾರದಿಂದ ಮಾಡಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. FDಗೆ ಪದವಿ ಆಗಿರ್ಬೇಕು. FD ಅಂತ ಹೇಳಿನೇ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಅಂತ ಅನ್ಕೊಂಡಿರ್ಬೋದು. ಅಲ್ಲ, ಇದು PUC ಪಾಸ್ ಆದಂತ ವ್ಯಕ್ತಿಗಳಿಗೆ ಅವಕಾಶ ಇರತ್ತೆ. ಇದಕ್ಕೂ ಕೂಡ ಪರೀಕ್ಷೆ ಇಟ್ಟಿರ್ತಾರೆ. 2 ಪರೀಕ್ಷೆ ಇರ್ತವೆ. ಒಂದು 3ನೇ ಪರೀಕ್ಷೆ ಅಂದ್ರೆ ಅದು ಕನ್ನಡ ಕಡ್ಡಾಯ ಪರೀಕ್ಷೆ ಇದಲ್ಲ, ಅದು ನಡೆಸ್ತಾರೆ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ. ಈಗಾಗಲೇ ಕರೆದಿದ್ದಾರೆ, ತುಂಬಾ ಜನ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಏಜ್ ಲಿಮಿಟ್ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗೆ ಸಾಮಾನ್ಯವಾಗಿ 18 ವರ್ಷ. 1977ರ ಪ್ರಕಾರ ನಿರ್ದಿಷ್ಟಪಡಿಸಿರುವಂತ ಮಾನದಂಡಗಳ ಪ್ರಕಾರ 18 ವರ್ಷ ಗರಿಷ್ಠ ಮಿತಿ. ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗೆ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಇವರ ಅಭ್ಯರ್ಥಿಗೆ 40 ವರ್ಷ. ಇಲ್ಲಿ ನೋಡಿ, 40 ವರ್ಷ. ಹಾಗೂ 2A ಮತ್ತು 3B ಇವರೆಲ್ಲರೂ ಕೂಡ 43. ಪರಿಶಿಷ್ಟ ಜಾತಿ ಅವರಿಗೆಲ್ಲ ಕೂಡ 45. ಇದು ಸಾಮಾನ್ಯವಾಗಿ ಅನುವಾಗತ್ತೆ. ಮೊನ್ನೆ ಏನು ಪ್ರಸ್ತಾವನೆ ಸಲ್ಲಿಸಿದ್ರಲ್ಲ, ಒಂದು ಪ್ರಸ್ತಾವನೆ ಮಾನದಂಡಗಳ ಪ್ರಕಾರ ನೋಟಿಸ್ ಕೂಡ ರಿಲೀಸ್ ಆಯಿತು. ಇದು ಡೇಟ್ ಬಗ್ಗೆ. ಇದು ಖಾಯಂ ಹುದ್ದೆ ಆಗಿರತ್ತೆ. ಗ್ರಾಮ ಲೆಕ್ಕಾಧಿಕಾರಿ ಖಾಯಂ ಹುದ್ದೆ. ಪ್ರತಿ ವರ್ಷ ಕೂಡ ವೇತನ ಸಹ ಜಾಸ್ತಿ ಮಾಡ್ತಾರೆ. ರಾಷ್ಟ್ರೀಯ ಪಿಂಚಣಿ ಸೌಲಭ್ಯ ಕೂಡ ಇರತ್ತೆ. ಇದಕ್ಕೆ ಪಿಂಚಣಿ ಸೌಲಭ್ಯ ಕೂಡ ಅನುವಾಗತ್ತೆ. ನೀವೇನಾದ್ರೂ ರಿಟೈರ್ಡ್ ಆದ್ರೆ ನಿಮ್ ಪಿಂಚಣಿ ಕೂಡ ಬರತ್ತೆ ಪ್ರತಿ ತಿಂಗಳು. ಈಗ ನೋಡಿ, ಸಾಮಾನ್ಯ ಅರ್ಹತೆಗೆ ಶುಲ್ಕದ ಬಗ್ಗೆ ಇದು KS ಸಂಸ್ಥೆಯಿಂದ ನಡೆಸ್ತಿದ್ದಾರೆ. ಇದಂತರ ಗೊತ್ತಿದೆ. ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಸೂಚನೆ. ಈ ಒಂದು ಅರ್ಜಿ ಶುಲ್ಕ ಪಾವತಿ ಮಾಡಿರ್ತಿರಲ್ಲ, ಆ ಒಂದು ಪಾವತಿ ಮಾಡದಂತ ಶುಲ್ಕನ ವಾಪಸ್ ಕೊಡೋದಿಲ್ಲ. ಅಂದ್ರೆ ವಾಪಸ್ ಪಾವತಿ ಮಾಡೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಅದು ಆ ಕಡೆ ಹೋಯ್ತು. ಇಷ್ಟೇನು ಶುಲ್ಕ ಪಾವತಿ ಮಾಡಿರ್ತಾರಲ್ಲ, ಆ ಕಡೆ ಮತ್ತೆ ವಾಪಸ್ ಬರಲ್ಲ. ಏನು ಎಷ್ಟೆಷ್ಟು ಪರೀಕ್ಷೆ ದಿನಾಂಕ ನೋಡಿ. ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಒಂದು ಪರೀಕ್ಷೆ ದಿನಾಂಕ. ಪತ್ರಿಕೆ ಒಂದಿರೋದು 4/10/2026. 4/10/2026 ಬೆಳಗ್ಗೆ 10:30ರಿಂದ 12:30 ತನಕ ಗ್ರಾಮ ಆಡಳಿತಾಧಿಕಾರಿದು ಪರೀಕ್ಷೆ ನಡೆಸ್ತಾರೆ. ಮೊದಲನೇ ಪತ್ರಿಕೆ. ಇನ್ನು ಎರಡನೇ ಪತ್ರಿಕೆ ಇರೋದು 4/10/2026 ಅಂದೇ ಮಧ್ಯಾಹ್ನ ಇರತ್ತೆ. 2:30ರಿಂದ 4:30 ಅಂದ್ರೆ 2-3 ತಾಸು ನಿಮ್ಗೆ ರೆಸ್ಟ್ ಕೊಟ್ಟಿರ್ತಾರೆ. ಹೊರಗಡೆ ಊಟ ಮಾಡೋದಕ್ಕೆ, ಚಹಾ ಕುಡಿಯೋದಕ್ಕೆ, ನೀರು ಕುಡಿಯೋದಕ್ಕೆ. ಮತ್ತು ತಕ್ಷಣವೇ ನೀವು ಎಕ್ಸಾಮ್ ಬರೀತೀರಾ, ಇಲ್ಲ ಸುಸ್ತಾಗಿರತ್ತೆ. ಏನು ಬರೆದ್ರೆ ಗೊತ್ತೇ ಆಗಲ್ಲ. ಎಕ್ಸಾಮ್ದು ಹೊರಗೆ ಬರೀಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. ಅಲ್ಲಿ ತನಕ ಟೈಮ್ ಆಗತ್ತೆ. ಅದ ನಂತರ ಒಂದು ಪರೀಕ್ಷೆ ಇಡ್ತಾರೆ. 2ನೇ ಪರೀಕ್ಷೆ ಗ್ರಾಮ ಲೆಕ್ಕಾಧಿಕಾರಿದು 2ನೇ ಪರೀಕ್ಷೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಯಮಗಳಿದಾವೆ, ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಈ ಒಂದು ಆಗಲೇ ತಿಳಿಸ್ಕೊಟ್ಟಿದ್ದು ನಾನು ಮೊದಲೇ ಪರೀಕ್ಷೆಯಲ್ಲಿ 50 ಕನಿಷ್ಠ ಅಂಕ ತಗೋಬೇಕಂತ ಹೇಳಿ. ಆ ಒಂದು ಪರೀಕ್ಷೆಯ ಪಠ್ಯಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ನಾನು ಒಂದು ಹೇಳಬೇಕು, ಈಗ ಭೂಮಾಪಕ ಪೋಸ್ಟ್ ಕರೆದ್ರು, ಅದರದ್ದು ಪ್ರಶ್ನೆ ಪಠ್ಯಕ್ರಮ ಬೇರೆ. ಮತ್ತೆ ಈಗ ಏನು ಕರೆದ್ರಲ್ಲ ಲೆಕ್ಕಾಧಿಕಾರಿ, ಅದರದ್ದು ಪಠ್ಯಕ್ರಮ ಬೇರೆ. ಪೊಲೀಸ್ ಇಲಾಖೆದು ಬೇರೆ, ಪೊಲೀಸ್ ಕಾನ್ಸ್ಟೇಬಲ್ ಬೇರೆ. ಈ ರೀತಿಯಾಗಿ ಬೇರೆ ಬೇರೆ ವಿಷಯನ ತೆಗೆದಿರ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಂದೇ ಹಾಕಿ ರುಬ್ಬಲ್ಲ, ಬೇರೆ ಬೇರೆ ಇರ್ತವೆ. ಎಲ್ಲದಕ್ಕೆ ಹಂಗೆ ಹಾಕಿ ರುಬ್ಬಿದ್ರೆ ಮತ್ತು ಪಾಸ್ ಆಗೋರಂತೂ ಈಜಿಯಾಗಿ ಪಾಸ್ ಆಗ್ತಾರೆ. ಆದ ಕಾರಣ ಮೂಲೆಯಿಂದ ತೆಗಿತಾ ಇರ್ತಾನೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ತೆಗಿತಾ ಇರ್ತಾನೆ ಅಂತ ಹೇಳಕ್ ಬರಲ್ಲ. ನೀವು ಓದಿರ್ತಿರಲ್ಲ, ಓದಿಲ್ದಲ್ಲಿ ಬರೋದೇ ಎಲ್ಲವು. ಎಲ್ಲಿಂದ ತೆಗಿತೀರಿ ಅಂತ ಹೇಳಕ ಬರಲ್ಲ. ನಾನು ಈಗ 4 ಬಂದಾವಲ್ಲ, ಇನ್ನು ತುಂಬಾ ದಿನ ಸಮಯ ಇಲ್ಲ. ಬರೀ ನಿಮಗೆ 1 ತಿಂಗಳು, 1.5 ತಿಂಗಳು, 15 ದಿನ, 30 ದಿನ ಇಷ್ಟಿಷ್ಟು ಉಳಿದಿದ್ದಾವೆ. ಒಂದೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ತಾ ಹೋಗ್ತಾನೆ. ನೀವು ಕವರ್ ಮಾಡ್ಕೋತ ಬರ್ರಿ. ಇನ್ಮೇಲೆ ಅದನ್ನೇ ಅಷ್ಟು ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಇದಕ್ಕೆ ಇನ್ನೊಂದು ಹೇಳಬೇಕು, ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟಿಗೆ ದೈಹಿಕ ಪರೀಕ್ಷೆ ಇರೋದಿಲ್ಲ. ಉಳಿದಂತ ಮಾನದಂಡಗಳ ಪ್ರಕಾರ ನಡೆಸ್ತಾರೆ. ನೋಡಿ,
ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಯಾರ್ಯಾರು ಗ್ರಾಮ ಲೆಕ್ಕಾಧಿಕಾರಿ ಆಗ್ಬೇಕಂತ ಇದಾರಲ್ಲ ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕಿ. ಇನ್ನೊಂದು ಮಹಿಳೆಯರಿಗೆ ಎಷ್ಟಿದಾವ ಪುರುಷರಿಗೆ ಎಷ್ಟಿದಾವ ಅದೆಲ್ಲ ಡೀಟೇಲ್ಸ್ ಆಗಿ 4 ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. 2 ನೋಟಿಫಿಕೇಶನ್ ಕೆಕೆದಲ್ಲಿ ಯಾವ್ಯಾವ ಒಂದು ವೃಂದದಲ್ಲಿ ಎಷ್ಟೆಷ್ಟಿದೆ ಮಹಿಳೆಯರಿಗೆ ಎಷ್ಟಿದೆ ಪುರುಷರಿಗೆ ಎಷ್ಟಿದೆ ಅದನ್ನ ಕೊಟ್ಟಿದ್ದಾರೆ. ಇನ್ನೊಂದು RPC ದಲ್ಲಿ ಮಹಿಳೆಯರಿಗೆ ಎಷ್ಟಿದೆ ಪುರುಷರಿಗೆ ಎಷ್ಟಿದೆ ಅದು ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿಲ್ಲ, ನಾನು ನಿಮಗೆ ಅದನ್ನ ಕೂಡ ತೋರಿಸ್ತೇನೆ. ಇಲ್ಲಿ ನೋಡಿ ಬಂತು ನೋಡಿ, ಮಹಿಳೆಯರಿಗೆ ಎಷ್ಟಿದೆ, ಅಭ್ಯರ್ಥಿಗೆ ಮಾಜಿ ಸೈನಿಕರ ಅಭ್ಯರ್ಥಿ ಅಂಗವಿಕಲದವ್ರಿಗೆ ಎಷ್ಟಿದೆ, ಮಾಜಿ ಸೈನಿಕರಿಗೆ ಎಷ್ಟಿದೆ, ಕನ್ನಡ ಮಾಧ್ಯಮದವ್ರಿಗೆ ಎಷ್ಟಿದೆ, ಹಾಗೂ ವರ್ಗೀಕರಣ ಮಾಡದಂತ ಲಿಸ್ಟ್ದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದೆಲ್ಲ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಅದು ಒಂದು ಡೀಟೇಲ್ಸ್ ನೋಟಿಫಿಕೇಶನ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗೆ ಅಂಗವಿಕಲದವರು ಇವರೆಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೈನಿಕರು, ಮಾಜಿ ಸೈನಿಕರು, ನಿರೀಕ್ಷಿತ ಅಭ್ಯರ್ಥಿ, ತೃತೀಯಲಿಂಗ ಮಹಿಳಾ ಅಭ್ಯರ್ಥಿ ಕೂಡ ಖಾಲಿ ಇದಾವೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ಇದು ಮುಖ್ಯ ಆಗಿರತ್ತೆ ನಿಮಗೆ ಈ ಒಂದು ನೋಟಿಸು ನೋಡಿ. ವರ್ಗಕ್ಕೆ ಎಷ್ಟಿದಾವೆ, ಎಲ್ಲೆಲ್ಲಿ ಖಾಲಿ ಇರತ್ತೆ ಇದನ್ನ ತಿಳ್ಕೊಳ್ಳಿ, ಅಂದ್ರೆ ನಮಗೆ ಗೊತ್ತಾಗತ್ತೆ ನೋಡಿ. ಇಷ್ಟು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಎಲ್ಲ PDF ಫಾರ್ಮ್ಗಳನ್ನ ವಾಟ್ಸ್ಆಪ್ ಗ್ರೂಪ್